ಅತ್ಯಂತ ಜನಾನುರಾಗಿಗಳಾಗಿ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು, ಅದರಲ್ಲೂ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯನಾಗಿ ಆ ಮುಖ್ಯಮಂತ್ರಿಯ ಒಂದು ಕುರ್ಚಿಯಲ್ಲಿ ನಾನು ಕೂತಿದ್ದೀನಿ ಅಂತಕ್ಕಂಥ ಒಂದು ಕ್ಷಣನೂ ಕೂಡ ಅವರ ತಲೆಗೆ ತಗೊಂಡಿರ. ನಾಡಿನಾದ್ಯಂತ ಬರ್ತಕ್ಕಂಥ ಬಡವರು, ಯುವಕರು, ಹೆಣ್ಣು ಮಕ್ಕಳು, ನೀನು ಯಾವ ಜಾತಿ, ನೀನು ಯಾವ ಧರ್ಮ, ನೀನು ಯಾವ ಸಮುದಾಯಕ್ಕೆ ಸೇರಿದ್ಯಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದಿರಾ. ಮನುಷ್ಯತ್ವವೇ ನನ್ನ ಧರ್ಮ, ಅದೇ ನನ್ನ ಆದರ್ಶ ಅಂತಕ್ಕಂಥದ್ದನ್ನು ನಂಬಿ ಬಹುಶಃ 2 ಬಾರಿ ಈ ರಾಜ್ಯದಲ್ಲಿ ಅತ್ಯಂತ ಅಲ್ಪಾವಧಿಯಲ್ಲಿ, ಏಕೆಂದರೆ ನಿಮ್ಗೆ ಗೊತ್ತಿದೆ, ಯಾವತ್ತೂ ಕೂಡ 5 ವರ್ಷದ ಸಂಪೂರ್ಣ ಬಹುಮತದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ನಾವು ಸ್ಥಾಪನೆ ಮಾಡಿಲ್ಲ. ಆದರೆ ಆ ಸಮ್ಮಿಶ್ರ ಸರ್ಕಾರದ ಒತ್ತಡದ ಮಧ್ಯೆಯೂ ಕೂಡ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶ, ಬಹುಶಃ ಅವರು ಯಾವ ರೀತಿ ಜನಕ್ಕೆ ಅದನ್ನು ಮುಡಿಪಿಟ್ರು ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು, ನಾನು ಅವರ ಮಗನಾಗಿ ಹುಟ್ಟಿರ್ತಕ್ಕಂಥದ್ದು, ಬಹುಶಃ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ. ಬಯಸದೆ ಬಂದಿರತಕ್ಕಂಥ ಅವಕಾಶ, ಬಯಸದೆ ಬಂದಿರತಕ್ಕಂಥ ಭಾಗ್ಯ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ 2 ಬಹಳ ಉನ್ನತವಾದಂಥ ಒಂದು ಖಾತೆಯನ್ನು ನಿಭಾಯಿಸ್ತಾ ಇರ್ತಕ್ಕಂಥ ನಿಮ್ಮ ಪ್ರೀತಿಯ ಹೃದಯವಂತ, ತಾಯಿ ಹೃದಯ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾವೇನು ಮತ್ತೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು. ರಾಜ್ಯಾಧ್ಯಕ್ಷರು ಯಾರು ಆಗಬಹುದು, ಯಾರು ಆಗಬೇಕು ಅಂತಕ್ಕಂಥ ಚರ್ಚೆಗಳು ಇವತ್ತು ರಾಜ್ಯವ್ಯಾಪ್ತಿಯನ್ನು ಚರ್ಚೆ ಆಗಿತ್ತು. ಆದರೆ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರ ಆ ಸ್ಥಾನವನ್ನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಇನ್ಯಾರು ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ತಿಳಿಸ್ಬೇಕಾಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅಭಿನಂದಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕಾಂಗ ಪಕ್ಷದ ನಾಯಕರು, ನಮ್ಮ ಪಕ್ಷದಲ್ಲಿ ರಾಜಕೀಯವನ್ನು ಪ್ರಾರಂಭ ಮಾಡಿ ಎಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ತ್ಯಜಿಸಿ ಹೋಗದಿರ ಪಕ್ಷದಲ್ಲಿ ಒಬ್ಬರು ಪ್ರಾಮಾಣಿಕರಾಗಿ ಸದಾಕಾಲ ಸನ್ಮಾನ್ಯ ಕುಮಾರಣ್ಣ ಅವರ ಒಬ್ಬ ಸಹೋದರನಾಗಿ, ಪಕ್ಷದ ಒಬ್ಬ ಕುಟುಂಬದ ಸದಸ್ಯರಾಗಿ, ದೇವೇಗೌಡರ ಕುಟುಂಬದ ಒಬ್ಬರ ಸದಸ್ಯರೂ ಕೂಡ ಆಗಿ ಏನು ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ಅನೇಕ ಬಾರಿ ಶಾಸಕ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರ ಅನುಭವವನ್ನು ಗಮನಿಸಿ, ಅವರ ಪ್ರಾಮಾಣಿಕತೆಯನ್ನು ಗಮನಿಸಿ, ಜೊತೆಯಲ್ಲಿ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಾಮಾಜಿಕವಾಗಿ ಎಲ್ಲರನ್ನೂ ಸಮಾನತೆಯನ್ನು ಕಾಣ್ತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಪಕ್ಷದ ವರಿಷ್ಠರು ಹಾಗೂ ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರು ಸಾಹೇಬರು ತೀರ್ಮಾನವನ್ನು ತೆಗೆದುಕೊಂಡು ಅವರಿಗೆ ಶಾಸಕಾಂಗ ಪಕ್ಷದ ನಾಯಕರ ಸ್ಥಾನವನ್ನು ಏನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನನ್ನಂಥ ಯುವಕರ ಜೊತೆಯಲ್ಲಿ ನಿಂತು ಪಕ್ಷ ಸಂಘಟನೆಗೆ ನನ್ನ ಜೊತೆಯಲ್ಲಿ ಸಾಕಷ್ಟು ಅವರ ಅನುಭವದ ಮಾತುಗಳನ್ನ ಕೂಡ ನಿರಂತರವಾಗಿ ಮಾತನಾಡ್ತಾ ಇರ್ತಾರೆ. ನಮ್ಮ ಜೊತೆಯಲ್ಲಿ ಪಕ್ಷ ಕಟ್ತಕ್ಕಂಥ ಕೆಲಸವನ್ನು ಮಾನ್ಯ ಸುರೇಶ್ ಬಾಬಣ್ಣ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞನಾಗಿದ್ದೇನೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಹಿರಿಯಕರು, ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಅಣ್ಣವರು, ಬಹುಶಃ ಅವ್ರಿಗೆ ಇರ್ತಕ್ಕಂಥ ಈ ಒಂದು ಒಳಗಡೆ ಪಕ್ಷ ಕಟ್ತಕ್ಕಂಥ ಆ ಒಂದು ವೇಗ ನೋಡಿದರೆ ಬಹುಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂಘಟನೆಯ ದೃಷ್ಟಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ಕೃಷ್ಣಾರೆಡ್ಡಿ ಸಾಹೇಬರಿಗೆ ಇವತ್ತು ಎಲ್ಲರೂ ನಮ್ಮ ಪಕ್ಷದ ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರು, ನಾಯಕರುಗಳು, ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ಸಹಮತದೊಂದಿಗೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಇವತ್ತೇನು ಪಕ್ಷದ ವರಿಷ್ಠರು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಕಳೆದ ಒಂದು ವಾರ 10 ದಿನದಿಂದ ನಾನು ಭಾಳ ಸೂಕ್ಷ್ಮವಾಗಿ ಅವರ ನಡೆಗಳನ್ನ ಗಮನಿಸ್ತಾ ಇದ್ದೇನೆ. ನಿನ್ನೆ ದಿನ ನಮ್ಮ JP ಭವನದಲ್ಲಿ ಇಲ್ಲಿರ್ತಕ್ಕಂಥ ಅವರ ಪಕ್ಷದ ಕಚೇರಿಯಲ್ಲಿ ನಿನ್ನೆಯಿಂದನೂ ಹೋಮ ಹವನವನ್ನು ಮಾಡ್ತಾ ಇದ್ದಾರೆ, ಪೂಜೆ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.